ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ಹಿಂದೂ ಜಾಗರಣ ವೇದಿಕೆಯ ವತಿಯಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಹ ಉದ್ದೇಶ ಏನು ಕೇಳಿದ್ರೆ, ಈ ತಿಂಗಳ 20, 21, 22ನೇ ತಾರೀಕಿನಂದು ಉಡುಪಿಯ ಮಿಷನ್ ಕಾಂಪೌಂಡ್ನ ಹೈಸ್ಕೂಲ್ ಮೈದಾನದಲ್ಲಿ ಒಂದು ಸಮಾಧಾನ ಮಹೋತ್ಸವ ಅನ್ನುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮಿಳುನಾಡಿನಿಂದ ಮೋಹನ್ ಸಿ ಲಾಸರಸ್ ಅನ್ನುವಂತಹ ಒಬ್ಬ ಮತ ಪ್ರಚಾರಕರನ್ನು ಕರೆಸ್ತಾ ಇದ್ದಾರೆ. ಈ ಹಿಂದೆ ಅನೇಕ ಪ್ರಕರಣಗಳು ಈ ವ್ಯಕ್ತಿಯ ಮೇಲೆ ಇದ್ದು ಧಾರ್ಮಿಕವಾದಂತಹ ಪ್ರಚೋದನೆ ಅಥವಾ ಒಂದು ಸಮುದಾಯವನ್ನ ಅವಹೇಳನ ಮಾಡುವಂಥದ್ದು ಮತ್ತು ಬಲಾತ್ಕಾರದ ಮತಾಂತರಗಳು, ಆಮಿಷದ ಮತಾಂತರ, ಈ ರೀತಿಯ ಅನೇಕ ಆರೋಪಗಳು ಆ ವ್ಯಕ್ತಿಯ ಮೇಲೆ ತಮಿಳುನಾಡಿನಲ್ಲಿ ಈಗಾಗಲೇ ಇದೆ. ಈ ವ್ಯಕ್ತಿಯ ಚಟುವಟಿಕೆಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿರುವಂತಹ ಕೇಂದ್ರದ ಹೋಮ್ ಮಿನಿಸ್ಟ್ರಿ ಈತನ ಒಂದು NGO ಇದೆ, ಅದರ ಹೆಸರು ಜೀಸಸ್ ರೆಡೀಮ್ಸ್, ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ ವಿದೇಶದಿಂದ ಅದಕ್ಕೆ ಬರ್ತಾ ಇದ್ದಂತಹ ಹಣಕಾಸಿನ ವ್ಯವಹಾರಗಳನ್ನು ಗಮನಿಸಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ವಿದೇಶದ ಫಂಡ್ ಅನ್ನ ಇಲ್ಲಿಗೆ ತರಿಸಿಕೊಂಡು ಇಲ್ಲಿ ಅದನ್ನು ಮತಾಂತರದ ಚಟುವಟಿಕೆಗಳಿಗೆ ಈ ವ್ಯಕ್ತಿ ಬಳಸ್ತಾ ಇದ್ದಾನೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಆತನಿಗೆ ಈಗ ಒಂದಷ್ಟು ಪ್ರಕರಣಗಳನ್ನು ಕೂಡ ದಾಖಲು ಮಾಡಿ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ಕೂಡ ಸೆಂಟ್ರಲ್ ಗವರ್ಮೆಂಟ್ ಅದರ ಮೇಲೆ ದಾಖಲೆ ಮಾಡಿದೆ. FCRA ಅಡಿಯಲ್ಲಿ ಆತ ಒಬ್ಬ ಅಪರಾಧಿ. ಅದರ ಜೊತೆಗೆ ತಮಿಳುನಾಡಿನಲ್ಲಿ ಈಗಾಗಲೇ ನಾಗರ್ಕೋವಿಲ್, ತಿರುವನ್ಮೇಲಿ, ಅನಂತರ ಪಲ್ಲಡಂ, ಈ ತರದ ಅನೇಕ ಪೊಲೀಸ್ ಠಾಣೆಗಳಲ್ಲಿ, ಕೊಯಮತ್ತೂರಿನಲ್ಲಿ 7-8 ಕಡೆಗಳಲ್ಲಿ ಹಿಂದೂ ಧರ್ಮದ ದೇವಿ ದೇವತೆಯರನ್ನ ಅವಹೇಳನ ಮಾಡುವಂಥದ್ದು, ಹಿಂದೂ ನಂಬಿಕೆಗಳನ್ನ ಅವಹೇಳನ ಮಾಡಿ ಅದರ ಬಗ್ಗೆ ತಾತ್ಸಾರ ಮಾಡುವ ಹಾಗೆ ಮಾಡಿ ಮುಗ್ಧ ಜನರನ್ನ ಮತಾಂತರ ಮಾಡುವಂತ ಅನೇಕ ಪ್ರಕರಣಗಳು ಈತನ ಮೇಲೆ ಈಗಾಗಲೇ ಇಲ್ಲಿ ದಾಖಲಾಗಿದೆ. ಮತ್ತು ನ್ಯಾಯಾಲಯದಲ್ಲಿ ನಾನು ಮಾಡಿರುವಂಥದ್ದು ತಪ್ಪಾಗಿದೆ ಅಂತ ಹೇಳಿ ಬೇಷರತ್ತು ಕ್ಷಮೆ ಯಾಚನೆಯನ್ನ ಮಾಡಿ ಕೂಡ ಈ ವ್ಯಕ್ತಿ ಶಿಕ್ಷೆಯಿಂದ ತಪ್ಪಿಸಿಕೊಂಡಂತ ಉದಾಹರಣೆ ಕೂಡ ಇದೆ. ಇಂತಹ ವ್ಯಕ್ತಿಯನ್ನ ಉಡುಪಿಗೆ ಕರೆಸಿ ಇಲ್ಲಿ ಮತ ಪ್ರಚಾರವನ್ನ ಮಾಡುವಂಥದ್ದು, ಅಥವಾ ನಾವು ರೋಗಗಳನ್ನು ಗುಣಪಡಿಸ್ತೀವಿ, ಮನಃಶಾಂತಿ ಇಲ್ಲದವರಿಗೆ ಪ್ರಾರ್ಥನೆಯನ್ನು ಮಾಡ್ತೀವಿ, ಈ ರೀತಿಯ ಒಂದಷ್ಟು ಆಮಿಷಗಳನ್ನು ಒಡ್ಡಿ ಬಹಿರಂಗವಾಗಿ ಸಾರ್ವಜನಿಕ ಕಾರ್ಯಕ್ರಮವನ್ನು ಮಾಡುವಂತಹ ದಾಷ್ಟ್ಯವನ್ನು ಇಲ್ಲಿಯೇ ಕೆಲವು ಸಂಘಟನೆಗಳು ಪ್ರದರ್ಶನ ಮಾಡ್ತಾರೆ. ನಾವು ಹಿಂದೂ ಜಾಗರಣ ವೇದಿಕೆಯವರು ಬಹಳ ಸ್ಪಷ್ಟವಾಗಿ ಇದರ ಬಗ್ಗೆ ಆಗ್ರಹ ಮಾಡುವುದು ಏನು ಅಂತ ಕೇಳಿದ್ರೆ, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಈ ಕಾರ್ಯಕ್ರಮಕ್ಕೆ ಯಾವುದೇ ಕಾರಣಕ್ಕೂ ಅನುಮತಿಯನ್ನು ಕೊಡಕೂಡದು. ಈ ವ್ಯಕ್ತಿಯನ್ನ ಜಿಲ್ಲೆಗೆ ಬರದ ಹಾಗೆ ನಿಷೇಧವನ್ನು ಹೇರಬೇಕು. ಜಿಲ್ಲೆಯಲ್ಲಿ ಶಾಂತಿಯುತವಾದಂತಹ ವಾತಾವರಣ ಇದೆ, ಯಾವುದೇ ವರ್ಗ ಸಂಘರ್ಷಗಳು ನಮ್ಮಲ್ಲಿ ಇಲ್ಲ. ಅನಗತ್ಯವಾಗಿ ಒಂದು ಶಾಂತವಾಗಿರುವಂತಹ ಸಮಾಜವನ್ನ ಕೆಣಕುವಂತ, ಪ್ರಚೋದಿಸುವಂತಹ ಕೆಲಸವನ್ನ ಇಲ್ಲಿಂದಲೂ ಹೊರ ರಾಜ್ಯದಿಂದ ಬಂದಂತಹ ವ್ಯಕ್ತಿಗಳು ಮಾಡ್ತಾರಂತಾದ್ರೆ ಇಲ್ಲಿರುವಂತಹ ಹಿಂದೂ ಸಂಘಟನೆಗಳು ಇದನ್ನು ನೋಡಿಕೊಂಡು ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ. ಯಾರು ಹೇಳ್ತಾ ಇದ್ರು ಈ ಹಿಂದೆ ಕೂಡ 2-3 ಬಾರಿ ಆ ವ್ಯಕ್ತಿ ಇಲ್ಲಿ ಬಂದಿದ್ದಾನೆ, ಪ್ರಾರ್ಥನಾ ಸಭೆಗಳನ್ನು ಆಯೋಜನೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ತಪ್ಪುಗಳಾಗಿರ್ಬೋದು, ಅದರ ಅರ್ಥ ಈಗ ಮತ್ತೆ ತಪ್ಪನ್ನಾಗೋದಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ. ನಾವು ಈಗಾಗಲೇ DC ಅವರಿಗೆ ಇದ್ರ ಬಗ್ಗೆ ಮನವಿಯನ್ನು ಕೂಡ ಸಲ್ಲಿಸಿ ಬಂದಿದ್ದೇವೆ. ಸೂಕ್ತವಾದಂತಹ ಕಾನೂನು ಕ್ರಮಗಳನ್ನು ಕೈಗೊಳ್ಳುತ್ತೇವೆ. ಯಾವುದೇ ರೀತಿಯಲ್ಲೂ ಕೂಡ ಜಿಲ್ಲೆಯಲ್ಲಿ ಅಶಾಂತಿಗೆ ಅವಕಾಶವನ್ನು ಮಾಡಿಕೊಡುವುದಿಲ್ಲ ಅಂತ ಜಿಲ್ಲಾಧಿಕಾರಿಯವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗ SP ಅವರನ್ನು ಕೂಡ ಭೇಟಿ ಮಾಡುವವರಿದ್ದೇವೆ, ಇದರ ಬಗ್ಗೆ ಅವರಿಗೂ ಕೂಡ ಮಾಹಿತಿಯನ್ನು ಕೊಡುವವರಿದ್ದೇವೆ. ಈ ಹಿಂದೆ ಬೆಂಕಿನ ಬಂದಂತಹ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಇನ್ನು ಅನೇಕ ಸಂದರ್ಭಗಳಲ್ಲಿ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಏನೆಲ್ಲ ಘಟನೆಗಳು ನಡೆದಿವೆ ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಆ ರೀತಿಯ ಘಟನೆಗಳು ಈ ಜಿಲ್ಲೆಯಲ್ಲಿ ಆಗಬಾರದು ಅಂತಾದ್ರೆ ಜಿಲ್ಲಾಡಳಿತ ಕೂಡಲೇ ಇದರ ಬಗ್ಗೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು. ರಾಜ್ಯದಲ್ಲಿ ಮೌಢ್ಯ ನಿಷೇಧ ಅಂತ ಒಂದು ಕಾನೂನನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಕಮ್ಯುನಿಟಿ ಅವರು ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಅಲ್ಲಿ ಅಂತ ಹೇಳ್ತಾರೆ ಅಂದ್ರೆ ನಾವು ಎಷ್ಟೊಂದು ನಮ್ಮ ಧರ್ಮ ಪ್ರಚಾರವನ್ನು ಮಾಡ್ತಿದ್ದೇವೆ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಅದೇ ರೀತಿ ಶಾಂತಿ ಸಂವರ್ಧನೆ ಮಾಡ್ತೇವೆ. ಸೊ ಇದಕ್ಕೆ ಪೊಲೀಸರ ಪರ್ಮಿಷನ್ ಕೂಡ ತಗೊಂಡು ಮಾಡ್ತಿದ್ದಾರೆ. ಪೊಲೀಸರು ಇದಕ್ಕೆ ಪರ್ಮಿಷನ್ ಅನ್ನು ಕೊಡಬಾರದು. ಯಾಕಂದ್ರೆ ಹಿಂದೂ ಸಂಘಟನೆಗಳಲ್ಲಿ ಕೆಲಸ ಮಾಡುವಂತ ನಮ್ಮ ಮುಖಂಡರು ಅಥವಾ ಯಾರಾದ್ರೂ ನಾಯಕರು ಒಂದು ಜಿಲ್ಲೆಗೆ ಹೋಗ್ಬೇಕು ಅಂತ ಆದ್ರೆ ಅವನಿಗೆ 10 ಬಾರಿ ಅವನಿಗೆ ಅಲ್ಲಿಂದ ಪೊಲೀಸರಿಂದ ಫೋನ್ ಬರುತ್ತೆ, ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ ಇವರನ್ನು ಜಿಲ್ಲೆಗೆ ಬ್ಯಾನ್ ಮಾಡಬೇಕು. ನಮಗೆಲ್ಲೂ ಮಾತನಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ನಾವು ಸಮಾಜದ ಜಾಗೃತಿಯ ಬಗ್ಗೆ ಮಾತಾಡಿದರೆ ನಾವು ಇನ್ನೆಲ್ಲೋ ಮತಾಂತರ ಮಾಡಬೇಕು, ಯಾರನ್ನು ಹಿಂದೂ ಧರ್ಮ ಕರ್ಕೊಂಡು ಬರಬೇಕು ಅಂತ ಯಾವುದೇ ಕಾರ್ಯಕ್ರಮ ಮಾಡೋದಿಲ್ಲ. ಜಾಗೃತಿಯ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಸಮಾಜದ ಜಾಗೃತಿಯ ಚಟುವಟಿಕೆಗಳಿಗೆ ಕೂಡ ನಮಗೆ ಈ ಸರ್ಕಾರ ಅವಕಾಶವನ್ನು ಕೊಡ್ತಾ ಇದೆ.
ನಮಗೆ ಜಿಲ್ಲೆಗಳಿಗೆ ನಿರ್ಬಂಧ ಹೇರ್ತಾರೆ, ಒಂಟನಲ್ಲಿ ನೋಟಿಸ್ ಬರ್ಸ್ಕೊಳ್ತಾರೆ, ತಹಶೀಲ್ದಾರ್ ಮುಂದೆ ಬಾಂಡ್ ಇಡಬೇಕು. ಹಿಂದೂ ಸಂಘಟನೆಗಳಿರುವಂತಹ ಈ ಎಲ್ಲ ರೆಗ್ಯುಲೇಷನ್ಸ್ಗಳು, ರೂಲ್ಸ್ಗಳು ಇವರಿಗೆ ಅನ್ವಯ ಆಗೋದಿಲ್ವಾ? ತಮಿಳುನಾಡಿನಿಂದ ಬಂದು ಇಲ್ಲಿ ಬಂದು ನಮ್ಮಲ್ಲಿ ಮತ ಪ್ರಚಾರ ಮಾಡುವಂತ ಅಥವಾ ಇಲ್ಲಿರುವಂತಹ ಬಡವರನ್ನ ಇವನೇನೋ ಬಂದು ಇಲ್ಲಿ ಉದ್ಧಾರ ಮಾಡಬೇಕು ಅನ್ನುವಂತ ಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಖಂಡಿತ ಇಲ್ಲ. ಹಾಗಾಗಿ ಈ ರೀತಿಯ ಚಟುವಟಿಕೆಗಳು ಬೇರೆ ಜಿಲ್ಲೆಯಲ್ಲಿ ಆಗ್ತಾ ಇದ್ರೆ ಬೇರೆ ಜಿಲ್ಲೆಯ ಜನತೆ ಎಚ್ಚೆತ್ತುಕೊಳ್ಳಬೇಕು. ಇದು ಉಡುಪಿಯ ಸಂಘಟನೆಗಳಾಗಿ ನಾವು ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಡೋದಿಲ್ಲ. ಹಿಂದುತ್ವ ಒಂದು ಧಾರ್ಮಿಕವಾದಂತಹ ನಗರಿ, ಪ್ರವಾಸಿಗರು ಬರ್ತಾರೆ, ಒಂದು ಆಧ್ಯಾತ್ಮಿಕವಾದಂತಹ ದೈವಿಕವಾದಂತಹ ಹಿನ್ನೆಲೆ ಇರುವಂತಹ ಜಿಲ್ಲೆ ಇದು. ಇಲ್ಲಿಯ ಸಂಸ್ಕೃತಿ, ಸಭ್ಯತೆ, ಇಲ್ಲಿರುವಂತಹ ಒಂದು ಕಾನ್ಶಿಯಸ್, ಆ ಒಂದು ಕಲ್ಚರಲ್, ಒಂದು ಸಾಂಸ್ಕೃತಿಕ ಪ್ರಜ್ಞೆಯನ್ನು ಉಳಿಸುವುದಕ್ಕಾಗಿ ನಮ್ಮ ಸಂಘಟನೆ ಬದ್ಧವಾಗಿದೆ. ರಾಜಕೀಯವಾಗಿ ಪ್ರಗತಿಯನ್ನು ಸಾಧಿಸಿರುವಂತಹ ನಮ್ಮ ಜಿಲ್ಲೆಯಲ್ಲಿ ಯಾರೋ ಒಬ್ಬ ಬಂದು ವೇದಿಕೆಯ ಮೇಲೆ ನಿಂತುಕೊಂಡು ನಾನು ಚಿಟ್ಕಿ ಹೊಡೆದು ನಿಮ್ಮ ಲಿವರ್ ನಲ್ಲಿರುವಂತಹ ಪ್ರಾಬ್ಲಮ್ ಸರಿ ಮಾಡ್ತೇನೆ, ಕಿಡ್ನಿಯ ಕಲ್ಲನ್ನು ತೆಗಿತೇನೆ, ಯಾರೋ ಏನು ವೀಲ್ ಚೇರ್ ಅಲ್ಲಿ ಬಂದವರು ಡಾನ್ಸ್ ಮಾಡ್ಕೊಂಡು ಹೋಗೋದು, ಈ ತರದೆಲ್ಲ ಮೌಢ್ಯಗಳನ್ನು ನಮ್ಮ ಜಿಲ್ಲೆಯಲ್ಲಿ ಈ ತರದ ಡೊಂಬರಾಟಗಳನ್ನು ಪ್ರದರ್ಶನ ಮಾಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇದನ್ನ ಬಹಳ ಬಲವಾಗಿ ಹಿಂದೂ ಜಾಗರಣ ವೇದಿಕೆ ಖಂಡನೆ ಮಾಡ್ತಾ ಇದೆ. ಮತ್ತು ಈ ತರದ ಚಟುವಟಿಕೆಯನ್ನು ಯಾರು ಜಿಲ್ಲೆಯಲ್ಲಿ ಮಾಡೋದಕ್ಕೆ ಇಲ್ಲಿಯ ಸ್ಥಳೀಯರು ಮುಂದಾಗಿದ್ದಾರೆ, ಅವರು ಕೂಡ ಇದನ್ನು ಅರಿತುಕೊಂಡು ಜಿಲ್ಲೆಯ ಶಾಂತಿ ನೆಮ್ಮದಿಗೆ ಭಂಗ ತರುವಂತಹ ಈ ಕಾರ್ಯಕ್ರಮ ಮಾಡುವಂತಹ ಪ್ರಯತ್ನವನ್ನು ಅವರು ಕೂಡ ಕೈ ಬಿಡಬೇಕು. ಇದು ಯಾವುದೋ 4 ಗೋಡೆಯ ಮಧ್ಯದಲ್ಲಿ ಕ್ಲೋಸ್ ಡೋರ್ ನಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳಾದ್ರೆ ನಾವು ಅದರ ಬಗ್ಗೆ ಇಷ್ಟೊಂದು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ. ಇದು ಬಹಿರಂಗವಾಗಿ ನಮ್ಮ ನಗರದ ಮಧ್ಯದಲ್ಲಿ ಒಂದು ಶಾಲಾ ಕಾಲೇಜಿನ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಹಿಂದೂ ಸಂಘಟನೆಗಳು ಇದನ್ನ ತೀವ್ರವಾಗಿ ಖಂಡನೆ ಮಾಡ್ತಾ ಇವೆ ಮತ್ತು ಇದನ್ನ ಯಾವುದೇ ಹಂತದಲ್ಲಾದರೂ ಕೂಡ ತಡೆಯೋದಕ್ಕೆ ನಮ್ಮ ಸಂಘಟನೆ ಬದ್ಧವಾಗಿದೆ ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸೋದಕ್ಕೆ ಬಯಸ್ತೇವೆ. ಧನ್ಯವಾದ. ಅದಕ್ಕಾಗಿ ನಿರ್ಣಯವನ್ನು ಮಾಡಿಕೊಂಡಿದೆ. ಮೊದಲನೇದಾಗಿ ನಾವು ಜಿಲ್ಲಾಡಳಿತದಿಂದ ಇಂತಹ ಒಂದು ಕ್ರಮವನ್ನು ನಿರೀಕ್ಷೆ ಮಾಡೋದಿಲ್ಲ. ಇದಕ್ಕೆ ಅವಕಾಶವನ್ನು ಕೊಡ್ತಾರೆ, ಯಾವುದೇ ರೀತಿಯಾದಂತಹ ಗೊಂದಲಗಳಿಗೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಡುತ್ತೆ ಅಂತ ನಮಗೆ ನಿರೀಕ್ಷೆ ಇಲ್ಲ. ಅನಿರೀಕ್ಷಿತವಾಗಿ ಈ ತರದ ಕಾರ್ಯಕ್ರಮ ನಡೆಸೋದಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅನುಮತಿಯನ್ನು ಮಾಡಿಕೊಟ್ರೆ ಸಂಘಟನೆ ಅದರದ್ದೇ ಆದಂತಹ ನಿರ್ಣಯವನ್ನು ಕೈಗೊಳ್ಳುತ್ತೆ. ಏನ್ ನಿರ್ಣಯ ಗುತ್ತಿಗೆ ಆಗ್ತೀರಾ ಅಲ್ಲ ಅಲ್ಲಿ ಸ್ಪಾಟ್ ಅಲ್ಲಿ ಪ್ರೊಟೆಸ್ಟ್ ಮಾಡ್ತೀರಾ, ಏನ್ ಮಾಡ್ತೀವಿ? ಇದರ ಬಗ್ಗೆ ನಾವು ಸಂಘಟನೆಯಲ್ಲಿ ಚರ್ಚೆಯನ್ನು ಮಾಡ್ತೀವಿ. ಚರ್ಚೆಯನ್ನು ಮಾಡಿ ಯಾವ ರೀತಿಯಲ್ಲಿ ಆ ಕಾರ್ಯಕ್ರಮ ಒಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ನಡೆಯೋದಕ್ಕೆ ನಾವು ಬಿಡೋದು ಅವಕಾಶವನ್ನು